ಕಣ್ಮುಂದೆ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಕೆಎನ್ ರಾಜಣ್ಣ ಸಜ್ಜಾಗಿದ್ದಾರೆ. 15ಕ್ಕೂ ಹೆಚ್ಚು ಸ್ವಾಮೀಜಿಗಳ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಕೆಎನ್ ರಾಜಣ್ಣ ಸಜ್ಜಾಗಿರೋದು. ದಲಿತ ಹಿಂದುಳಿದ ಮಠಾಧೀಶರಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಅನುಮತಿ ಕೇಳಲಿದ್ದಾರೆ ಮಠಾಧೀಶರು. ಮಠಾಧೀಶರು ಭೇಟಿಗೆ ಅವಕಾಶ ಸಿಕ್ಕ ಬಳಿಕ ದೆಹಲಿಗೆ ಹೋಗ್ತಾರೆ. ಈಗಾಗಲೇ ಸ್ವಾಮೀಜಿಗಳು ರಾಜಣ್ಣ ಪರ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಮನವಿ ಮಾಡಲಿಕ್ಕೆ ಸ್ವಾಮೀಜಿಗಳು ಇದೀಗ ಮುಂದಾಗಿರೋದು. ಒಂದು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಮಯವನ್ನು ಕೂಡ ಕೇಳಿದ್ದಾರೆ. ಆ ಸಮಯ ನಿಗದಿಯಾದ ಬಳಿಕ ದೆಹಲಿಗೆ 14-15 ಸ್ವಾಮೀಜಿಗಳು ಹೋಗ್ತಾರೆ. ಅಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪರವಾಗಿ ಬ್ಯಾಟ್ ಬೀಸ್ತಾರೆ. ಅವರ ಮನವೊಲಿಕೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರಿಗೆ. ಈಗಾಗಲೇ ದಲಿತ ಹಿಂದುಳಿದ ಮಠಾಧೀಶರಿಂದ ಶಕ್ತಿ ಪ್ರದರ್ಶನಕ್ಕೆ ಕೆಎನ್ ರಾಜಣ್ಣ ಇದೀಗ ಮುಂದಾಗಿದ್ದಾರೆ. ಒಂದು, ಈಗಾಗಲೇ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಸ್ವಪಕ್ಷದ ವಿರುದ್ಧವಾಗಿ ದೂರಿದ್ರು. ಹೀಗಾಗಿ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿತ್ತು. ಅದಾದ ಬಳಿಕ ಇದೀಗ 15 ಸ್ವಾಮೀಜಿಗಳ ನೇತೃತ್ವದಲ್ಲಿ ಈಗ ಮನವೊಲಿಕೆಗೆ ಮುಂದಾಗಿದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದೀಗ ಕೆಎನ್ ರಾಜಣ್ಣ ಸ್ವಾಮೀಜಿಗಳ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಬಹಳ ಪ್ರಮುಖವಾಗಿ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿತ್ತು ಅನ್ನೋದೇ ಬಹಳ ನೋವಿನ ಸಂಗತಿ ಅನ್ನುವಂತ ಮಾತುಗಳನ್ನ ಮಠಾಧೀಶರು ಸೇರಿದಂತೆ ವಾಲ್ಮೀಕಿ ಸಮುದಾಯದ ನಾಯಕರು ಹೇಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸಮುದಾಯದ 2 ಮಂತ್ರಿಗಳನ್ನ ಹೀನಾಯವಾಗಿ ಸಚಿವ ಸಂಪುಟದಿಂದ ಕೈಬಿಡಲಾಗಿದೆ. ಅದರಲ್ಲೂ ಹಿರಿಯರಾದಂತ ರಾಜಣ್ಣ ಅವರನ್ನ ಅಗೌರವದಿಂದ ಕಾಂಗ್ರೆಸ್ ಹೈಕಮಾಂಡ್ ನಡೆಸಿಕೊಳ್ಳಲಾಗಿದೆ. ಯಾವ ತಪ್ಪು ಸಂದೇಶಗಳು, ತಪ್ಪು ಮಾಹಿತಿಯು ಹೈಕಮಾಂಡ್ ನಾಯಕರಿಗೆ ಹೋಗಿದೋ ಗೊತ್ತಿಲ್ಲ. ಹಾಗಾಗಿ ನಾವು ನಮ್ಮ ಪರವಾದಂತ ನಾಯಕರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಕಾಂಗ್ರೆಸ್ನ ವಾಲ್ಮೀಕಿ ನಾಯಕರು ಮತ್ತು ಮಠಾಧೀಶರು ಹೇಳ್ತಾ ಇದ್ರು. ಈಗಾಗಲೇ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ರಾಜಣ್ಣ ಅವರ ಮನೆಗೆ ಹೋಗಿ ಒಂದಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅವ್ರಿಗೊಂದು ವಿಶ್ವಾಸವನ್ನ ಕೊಟ್ಟಿದ್ದಾರೆ. ನಾವೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತೇವೆ. ನಿಮ್ಮಂತ ಹಿರಿಯ ನಾಯಕರಿಗೆ ಗೌರವ ಕೊಡುವಂತ ಕೆಲಸಗಳನ್ನ ಹೈಕಮಾಂಡ್ ಮಾಡಬೇಕು ಅನ್ನುವಂಥದ್ದು. ಆದ್ರಿಂದ ಈಗಾಗಲೇ ರಾಹುಲ್ ಗಾಂಧಿ ಅವರ ಬಳಿ ಈ 15ಕ್ಕೂ ಹೆಚ್ಚು ಹಿಂದುಳಿದ ಮತ್ತು ದಲಿತ ಸಮುದಾಯದ ಸ್ವಾಮೀಜಿಗಳು ಸಮಯವನ್ನು ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಸಮಯ ಕೊಟ್ಟ ತಕ್ಷಣ ದೆಹಲಿಗೆ ನಾವು ತೆರಳುತ್ತೇವೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ಬಳಿ ಈಗಾಗಲೇ ಸಮಯವನ್ನು ಕೇಳಿದ್ದಾರೆ. ಇನ್ನೂವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಈ ಮಠಾಧೀಶರಿಗೆ ಸಮಯವನ್ನು ಕೊಟ್ಟಿಲ್ಲ. ಸಮಯ ಸಿಕ್ಕ ಬಳಿಕ ರಾಜಣ್ಣ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ದೆಹಲಿಗೆ ಪ್ರಯಾಣ ಬೆಳೆಸೋಕೆ ಸ್ವಾಮೀಜಿಗಳು ಸಿದ್ಧರಾಗಿರ್ತಕ್ಕಂಥದ್ದು ಮತ್ತು ಕೆಲ ಅಭಿಮಾನಿಗಳು ಕೂಡ ಸಿದ್ಧರಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜಣ್ಣ ಅವರು ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು. ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಕೆಎನ್ ರಾಜಣ್ಣ ಸಜ್ಜಾಗಿದ್ದಾರೆ. 15ಕ್ಕೂ ಹೆಚ್ಚು ಸ್ವಾಮೀಜಿಗಳ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಕೆಎನ್ ರಾಜಣ್ಣ ಸಜ್ಜಾಗಿರೋದು. ದಲಿತ ಹಿಂದುಳಿದ ಮಠಾಧೀಶರಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಅನುಮತಿ ಕೇಳಲಿದ್ದಾರೆ ಮಠಾಧೀಶರು. ಮಠಾಧೀಶರು ಭೇಟಿಗೆ ಅವಕಾಶ ಸಿಕ್ಕ ಬಳಿಕ ದೆಹಲಿಗೆ ಹೋಗ್ತಾರೆ. ಈಗಾಗಲೇ ಸ್ವಾಮೀಜಿಗಳು ರಾಜಣ್ಣ ಪರ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಮನವಿ ಮಾಡಲಿಕ್ಕೆ ಸ್ವಾಮೀಜಿಗಳು ಇದೀಗ ಮುಂದಾಗಿರೋದು. ಒಂದು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಮಯವನ್ನು ಕೂಡ ಕೇಳಿದ್ದಾರೆ. ಆ ಸಮಯ ನಿಗದಿಯಾದ ಬಳಿಕ ದೆಹಲಿಗೆ 14-15 ಸ್ವಾಮೀಜಿಗಳು ಹೋಗ್ತಾರೆ. ಅಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪರವಾಗಿ ಬ್ಯಾಟ್ ಬೀಸ್ತಾರೆ. ಅವರ ಮನವೊಲಿಕೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರಿಗೆ. ಈಗಾಗಲೇ ದಲಿತ ಹಿಂದುಳಿದ ಮಠಾಧೀಶರಿಂದ ಶಕ್ತಿ ಪ್ರದರ್ಶನಕ್ಕೆ ಕೆಎನ್ ರಾಜಣ್ಣ ಇದೀಗ ಮುಂದಾಗಿದ್ದಾರೆ. ಒಂದು, ಈಗಾಗಲೇ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಸ್ವಪಕ್ಷದ ವಿರುದ್ಧವಾಗಿ ದೂರಿದ್ರು. ಹೀಗಾಗಿ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿತ್ತು. ಅದಾದ ಬಳಿಕ ಇದೀಗ 15 ಸ್ವಾಮೀಜಿಗಳ ನೇತೃತ್ವದಲ್ಲಿ ಈಗ ಮನವೊಲಿಕೆಗೆ ಮುಂದಾಗಿದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದೀಗ ಕೆಎನ್ ರಾಜಣ್ಣ ಸ್ವಾಮೀಜಿಗಳ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಬಹಳ ಪ್ರಮುಖವಾಗಿ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿತ್ತು ಅನ್ನೋದೇ ಬಹಳ ನೋವಿನ ಸಂಗತಿ ಅನ್ನುವಂತ ಮಾತುಗಳನ್ನ ಮಠಾಧೀಶರು ಸೇರಿದಂತೆ ವಾಲ್ಮೀಕಿ ಸಮುದಾಯದ ನಾಯಕರು ಹೇಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸಮುದಾಯದ 2 ಮಂತ್ರಿಗಳನ್ನ ಹೀನಾಯವಾಗಿ ಸಚಿವ ಸಂಪುಟದಿಂದ ಕೈಬಿಡಲಾಗಿದೆ. ಅದರಲ್ಲೂ ಹಿರಿಯರಾದಂತ ರಾಜಣ್ಣ ಅವರನ್ನ ಅಗೌರವದಿಂದ ಕಾಂಗ್ರೆಸ್ ಹೈಕಮಾಂಡ್ ನಡೆಸಿಕೊಳ್ಳಲಾಗಿದೆ. ಯಾವ ತಪ್ಪು ಸಂದೇಶಗಳು, ತಪ್ಪು ಮಾಹಿತಿಯು ಹೈಕಮಾಂಡ್ ನಾಯಕರಿಗೆ ಹೋಗಿದೋ ಗೊತ್ತಿಲ್ಲ. ಹಾಗಾಗಿ ನಾವು ನಮ್ಮ ಪರವಾದಂತ ನಾಯಕರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಕಾಂಗ್ರೆಸ್ನ ವಾಲ್ಮೀಕಿ ನಾಯಕರು ಮತ್ತು
ಮಠಾಧೀಶರು ಹೇಳ್ತಾ ಇದ್ರು. ಈಗಾಗಲೇ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ರಾಜಣ್ಣ ಅವರ ಮನೆಗೆ ಹೋಗಿ ಒಂದಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅವ್ರಿಗೆ ಒಂದು ವಿಶ್ವಾಸವನ್ನ ಕೊಟ್ಟಿದ್ದಾರೆ. ನಾವೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತೇವೆ, ನಿಮ್ಮಂತ ಹಿರಿಯ ನಾಯಕರಿಗೆ ಗೌರವ ಕೊಡುವಂತ ಕೆಲಸಗಳನ್ನ ಹೈಕಮಾಂಡ್ ಮಾಡಬೇಕು ಅನ್ನುವಂಥದ್ದು. ಆದ್ರಿಂದ ಈಗಾಗಲೇ ರಾಹುಲ್ ಗಾಂಧಿ ಅವರ ಬಳಿ ಈ 15ಕ್ಕೂ ಹೆಚ್ಚು ಹಿಂದುಳಿದ ಮತ್ತು ದಲಿತ ಸಮುದಾಯದ ಸ್ವಾಮೀಜಿಗಳು ಸಮಯವನ್ನ ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಸಮಯ ಕೊಟ್ಟ ತಕ್ಷಣ ದೆಹಲಿಗೆ ನಾವು ತೆರಳುತ್ತೇವೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ಬಳಿ ಈಗಾಗಲೇ ಸಮಯವನ್ನ ಕೇಳಿದ್ದಾರೆ. ಇನ್ನೂವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಈ ಮಠಾಧೀಶರಿಗೆ ಸಮಯವನ್ನ ಕೊಟ್ಟಿಲ್ಲ. ಸಮಯ ಸಿಕ್ಕ ಬಳಿಕ ರಾಜಣ್ಣ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ದೆಹಲಿಗೆ ಪ್ರಯಾಣ ಬೆಳೆಸೋಕೆ ಸ್ವಾಮೀಜಿಗಳು ಸಿದ್ಧರಾಗಿರ್ತಕ್ಕಂಥದ್ದು ಮತ್ತು ಕೆಲ ಅಭಿಮಾನಿಗಳು ಕೂಡ ಸಿದ್ಧರಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜಣ್ಣ ಅವರು ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕು. ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಕೆಎನ್ ರಾಜಣ್ಣ ಸಜ್ಜಾಗಿದ್ದಾರೆ. 15ಕ್ಕೂ ಹೆಚ್ಚು ಸ್ವಾಮೀಜಿಗಳ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಕೆಎನ್ ರಾಜಣ್ಣ ಸಜ್ಜಾಗಿರೋದು. ದಲಿತ ಹಿಂದುಳಿದ ಮಠಾಧೀಶರಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಅನುಮತಿ ಕೇಳಲಿದ್ದಾರೆ ಮಠಾಧೀಶರು. ಭೇಟಿಗೆ ಅವಕಾಶ ಸಿಕ್ಕ ಬಳಿಕ ದೆಹಲಿಗೆ ಹೋಗ್ತಾರೆ. ಈಗಾಗಲೇ ಸ್ವಾಮೀಜಿಗಳು ರಾಜಣ್ಣ ಪರ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಮನವಿ ಮಾಡಲಿಕ್ಕೆ ಸ್ವಾಮೀಜಿಗಳು ಇದೀಗ ಮುಂದಾಗಿರೋದು. ಒಂದು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಮಯವನ್ನು ಕೂಡ ಕೇಳಿದ್ದಾರೆ. ಆ ಸಮಯ ನಿಗದಿಯಾದ ಬಳಿಕ ದೆಹಲಿಗೆ 14-15 ಸ್ವಾಮೀಜಿಗಳು ಹೋಗ್ತಾರೆ. ಅಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪರವಾಗಿ ಬ್ಯಾಟ್ ಬೀಸ್ತಾರೆ. ಅವರ ಮನವೊಲಿಕೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರಿಗೆ. ಈಗಾಗಲೇ ದಲಿತ ಹಿಂದುಳಿದ ಮಠಾಧೀಶರಿಂದ ಶಕ್ತಿ ಪ್ರದರ್ಶನಕ್ಕೆ ಕೆಎನ್ ರಾಜಣ್ಣ ಇದೀಗ ಮುಂದಾಗಿದ್ದಾರೆ. ಒಂದು, ಈಗಾಗಲೇ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಸ್ವಪಕ್ಷದ ವಿರುದ್ಧವಾಗಿ ದೂರಿದ್ರು. ಹೀಗಾಗಿ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿತ್ತು. ಅದಾದ ಬಳಿಕ ಇದೀಗ 15 ಸ್ವಾಮೀಜಿಗಳ ನೇತೃತ್ವದಲ್ಲಿ ಈಗ ಮನವೊಲಿಕೆಗೆ ಮುಂದಾಗಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದೀಗ ಕೆಎನ್ ರಾಜಣ್ಣ ಸ್ವಾಮೀಜಿಗಳ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಬಹಳ ಪ್ರಮುಖವಾಗಿ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿತ್ತು ಅನ್ನೋದೇ ಬಹಳ ನೋವಿನ ಸಂಗತಿ ಅನ್ನುವಂತ ಮಾತುಗಳನ್ನ ಮಠಾಧೀಶರು ಸೇರಿದಂತೆ ವಾಲ್ಮೀಕಿ ಸಮುದಾಯದ ನಾಯಕರು ಹೇಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸಮುದಾಯದ 2 ಮಂತ್ರಿಗಳನ್ನ ಹೀನಾಯವಾಗಿ ಸಚಿವ ಸಂಪುಟದಿಂದ ಕೈಬಿಡಲಾಗಿದೆ. ಅದರಲ್ಲೂ ಹಿರಿಯರಾದಂತಹ ರಾಜಣ್ಣ ಅವರನ್ನ ಅಗೌರವದಿಂದ ಕಾಂಗ್ರೆಸ್ ಹೈಕಮಾಂಡ್ ನಡೆಸಿಕೊಳ್ಳಲಾಗಿದೆ. ಯಾವ ತಪ್ಪು ಸಂದೇಶಗಳು, ತಪ್ಪು ಮಾಹಿತಿಯೋ ಹೈಕಮಾಂಡ್ ನಾಯಕರಿಗೆ ಹೋಗಿದೋ ಗೊತ್ತಿಲ್ಲ. ಹಾಗಾಗಿ ನಾವು ನಮ್ಮ ಪರವಾದಂತ ನಾಯಕರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಕಾಂಗ್ರೆಸ್ನ ವಾಲ್ಮೀಕಿ ನಾಯಕರು ಮತ್ತು ಮಠಾಧೀಶರು ಹೇಳ್ತಾ ಇದ್ರು. ಈಗಾಗಲೇ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ರಾಜಣ್ಣ ಅವರ ಮನೆಗೆ ಹೋಗಿ ಒಂದಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅವ್ರಿಗೆ ಒಂದು ವಿಶ್ವಾಸವನ್ನ ಕೊಟ್ಟಿದ್ದಾರೆ. ನಾವೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತೇವೆ, ನಿಮ್ಮಂತ ಹಿರಿಯ ನಾಯಕರಿಗೆ ಗೌರವ ಕೊಡುವಂತ ಕೆಲಸಗಳನ್ನ ಹೈಕಮಾಂಡ್ ಮಾಡಬೇಕು ಅನ್ನುವಂಥದ್ದು. ಆದ್ರಿಂದ ಈಗಾಗಲೇ ರಾಹುಲ್ ಗಾಂಧಿ ಅವರ ಬಳಿ ಈ 15ಕ್ಕೂ ಹೆಚ್ಚು ಹಿಂದುಳಿದ ಮತ್ತು ದಲಿತ ಸಮುದಾಯದ ಸ್ವಾಮೀಜಿಗಳು ಸಮಯವನ್ನ ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಸಮಯ ಕೊಟ್ಟ ತಕ್ಷಣ ದೆಹಲಿಗೆ ನಾವು ತೆರಳುತ್ತೇವೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ಬಳಿ ಈಗಾಗಲೇ ಸಮಯವನ್ನ ಕೇಳಿದ್ದಾರೆ. ಇನ್ನೂವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಈ ಮಠಾಧೀಶರಿಗೆ ಸಮಯವನ್ನ ಕೊಟ್ಟಿಲ್ಲ. ಸಮಯ ಸಿಕ್ಕ ಬಳಿಕ ರಾಜಣ್ಣ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ದೆಹಲಿಗೆ ಪ್ರಯಾಣ ಬೆಳೆಸೋಕೆ ಸ್ವಾಮೀಜಿಗಳು ಸಿದ್ಧರಾಗಿರ್ತಕ್ಕಂಥದ್ದು ಮತ್ತು ಕೆಲ ಅಭಿಮಾನಿಗಳು ಕೂಡ ಸಿದ್ಧರಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜಣ್ಣ ಅವರು ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕು